ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಾಗಿ ನೆಲೆಸಿರ್ಬೇಕು ಅಂದರೆ ಈ ಭತ್ತದ ತೋರಣ ಹಾಕ್ಬೇಕಂತೆ. ಸೊ ಹಾಗಾಗಿ ನಾನಿವತ್ತು ಹೊಸ ಭತ್ತದ ತೋರಣನ ಬಾಗಿಲಿಗೆ ಹಾಕ್ತಾ ಇದ್ದೀನಿ. 1 ಪೌಂಡ್ ಬ್ರೆಡ್ ಇದ್ರೆ ಸಾಕು ಇಡೀ ಮನೆಯವ್ರಿಗೆಲ್ಲ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ಇದರ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ಅರ್ಷಣ್ಣ. ನೋಡಲಿ ಚೋಟು, ಅಣ್ಣನ ಬರ್ತಡೇ ಅಂತ ಕೇಕ್ ತಿಂತಾ ಇದೀಯಾ? ಕೇಕ್ ತಿಂದು ಎಕ್ಸ್ಪೀರಿಯನ್ಸ್ ಇತ್ತು. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮಂಗಳವಾರ, ಸೊ ಪೂಜೆ ಮಾಡೋಣ ಅಂತ ನನಗೆ ಭತ್ತದ್ದು ತೋರಣನ ತೊಗೊಬಂದಿದ್ದಾರೆ. ನಮ್ಮ ಅತ್ತೆ ನಮ್ಮ ಮಾವ ಲಾಸ್ಟ್ ವೀಕು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರು. ಅಲ್ಲಿಂದ ತುಂಬ ದಿನದಿಂದ ನಾನು ತೊಗೊಳ್ಬೇಕು ಅಂತ ಇದ್ದೆ. ಸೊ ನನಗೆ ಎಲ್ಲೂ ಹೋಗಿರಲಿಲ್ಲ, ದೇವಸ್ಥಾನಗಳಿಗೆಲ್ಲ ಹೋದರೆ ಇದು ಸಿಗತ್ತೆ, ಹೋಗೇ ಇರಲಿಲ್ಲ, ಹಂಗಾಗಿ ತೊಗೊಂಡಿರಲಿಲ್ಲ. ನಾನು ನಮ್ಮ ಅತ್ತೆಗೆ ಹೇಳಿದ್ದೆ ತೊಗೋಬೇಕಮ್ಮ ಈ ಥರದ್ದೊಂದು ಅಂತ. ಅಲ್ಲಿ ಭದ್ರಾವತಿನಲ್ಲೂ ಇದೆ ಈ ಥರ ತೋರಣ. ಸೊ ನಾನು ತೊಗೋಬೇಕು ಅಂತಿದ್ದೆ, ನಮ್ಮ ಅತ್ತೆ ತೊಗೊಂಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಏನಪ್ಪ ಅಂದರೆ ರಿಯಲ್ಲು ಭತ್ತದಿಂದ ಮಾಡೋ ಅಂಥದ್ದು ಈ ತೋರಣ, ಬಾಗಿಲು ತೋರಣ. ಮೇನ್ ಡೋರಿಗೆ, ಪೂಜಾ ರೂಮಿಗೆ ಎಲ್ಲ ಕಡೆ ಹಾಕ್ತಾರೆ. ಇದ್ರ ಸಂಕೇತ ಏನಂದರೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಾಗಿ ಮನೆಯಲ್ಲಿ ತುಂಬ ಒಳ್ಳೆಯದಂತೆ ಈ ಥರ ಮೇನ್ ಡೋರಿಗೆ ಭತ್ತದ ತೋರಣ ಹಾಕಿದರೆ. ಸೊ ಹಾಗಾಗಿ ನಾನು ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅವರೇ ತೊಗೊಂಬಂದರು. ನನಗೆ ನಿಜವಾಗ್ಲೂ ಸಖತ್ ಖುಷಿ ಆಯಿತು. ನಮ್ಮ ಮನಿ ಪ್ಲಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಬಾಗಿಲು ಮೇಲ್ಗಡೆಯಿಂದ ಒಂದು ದಾರನ ಹಾಕಿ ಕಟ್ಟಿದ್ದೀನಿ, ಬರ್ತಾ ಇದೆ ಚೆನ್ನಾಗಿ. ಮಹಾಕಾಯ ಕೋಟಿ ಸೂರ್ಯ ಸಂಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರ್ಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶುಕ್ಲಾಂಬರಧರಂ ನಮಃ ಶಿಶುವರ್ಣಂ ಚತುರ್ಭುಜಂ ವರದೇ ಕಾಮರೂಪಿಣಿ ವಿದ್ಯಾರಮಂ ಕರಿಷ್ಯಾಮಿ ಸಿದ್ಧಿರ್ಭೂತು ಮೇ ಸುಖಂ ತಮಸ್ವಿನ್ಕಾರಿಣಿ ನಿರೋಗಿ ಪ್ರಮಾಣಂ ತಮನ್ಮಾನಿತ್ತಮಸ್ತಾಯ ದುಃಖಕ್ಷಯ ಕರೋ ಭವ. ಇವತ್ತು ಮಾರ್ಚ್ 5 ಹರ್ಷ ಬರ್ತಡೇ. ಸೊ ಬೆಳಿಗ್ಗೆನೇ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ದೇವ್ರ ಮನೇಲಿ ಶ್ಲೋಕ ಹೇಳ್ಕೊಳ್ತಾ ಇದ್ದಾನೆ. ನನಗೆ ಬೆಳಿಗ್ಗೆನೇ ಪೂಜೆ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ನಾನು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅವನಿಗೆ ರೆಡಿ ಮಾಡಿ ಮೊದಲು ಸ್ಕೂಲಿಗೆ ಕಳಿಸ್ದೆ. ಆಮೇಲೆ ನಾನು ತಲೆಗೆ ಸ್ನಾನ ಮಾಡಿ ದೇವ್ರ ಮನೆಯದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಪೂಜೆ ಪಾತ್ರೆ ತೊಳೆದಿಲ್ಲ, ಹೇಗೂ ನಾಳಿದ್ದು ಶಿವರಾತ್ರಿ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೂವು ಮಾತ್ರ ಚೇಂಜ್ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಹರ್ಷ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಗ್ರ್ಯಾಂಡಾಗಿ. ಇವಾಗ ಇನ್ನು ಲಾಸ್ಟ್ ವೀಕು ಕೀರ್ತನ ಬರ್ತಡೇ ಮಾಡಿದ್ದೀವಿ, ಮತ್ತೆ ಬರ್ತಡೇನ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ವೀಕ್ ಡೇಸ್ ಬಂದಿರೋದ್ರಿಂದ ಯಾರೂ ರಜಾ ಹಾಕಿ ಬರೋದಕ್ಕಾಗಲ್ಲ. ಸಂಡೇ ಸ್ಯಾಟರ್ಡೇ ಆದರೆ ಬರ್ತಾರೆ. ಸೊ ಇವಾಗ ಟ್ಯೂಸ್ಡೇ ಬಂದಿರೋದ್ರಿಂದ ಬನ್ನಿ ಅಂದರೆ ಅಯ್ಯೋ ಮತ್ತೆ ಬರಬೇಕಾ ಅಂತಾರೆ. ಸೊ ಹಾಗಾಗಿ ನಮ್ಮ ಅಮ್ಮಂಗೊಬ್ರಿಗೆ ಕರಿತಾ ಇದ್ದ, ಅಜ್ಜಿ ಬನ್ನಿ ಅಂತ. ಸೊ ನಮ್ಮ ಅಮ್ಮನೂ ನೀವೇ ಮಾಡ್ಕೊಳ್ರೋ ಸಿಂಪಲಾಗಿ ಅಂತ ಅಂದರು. ಸಾಯಂಕಾಲ ಹಂಗೆ ಕೇಕ್ ತೊಗೊಂಬಂದು ಮಕ್ಕಳನ್ನೆಲ್ಲ ಕರೆದು, ಅವ್ನ ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಮಕ್ಕಳು, ಅವ್ರನ್ನೆಲ್ಲ ಕರೆದು ಪೂಜೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಗಣೇಶನ ದೇವಸ್ಥಾನಕ್ಕೆ ಹೋಗೋಣ, ಸಾಯಂಕಾಲ ಕರ್ಕೊಂಡು ಹೋಗ್ತೀನಿ, ಇವಾಗ ಟೈಮ್ ಆಯಿತು ಹೋಗು ಅಂತ ಸ್ಕೂಲ್ಗೆ ಹಾಗೆ ಬಿಟ್ಟು ಬಂದೆ. ಸ್ಕೂಲ್ಗೆ ಚಾಕ್ಲೇಟ್ ಎಲ್ಲ ಕೊಡೋಂಗಿಲ್ಲ ಅವ್ರ ಸ್ಕೂಲಲ್ಲಿ, ಏನಾದರೂ ಬೇರೆ ಏನಾದರೂ ಗಿಫ್ಟ್ ಏನಾದರೂ ಕೊಡ್ಬೋದು. ಹಂಗಾಗಿ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅಂತ ಪೆನ್ನ ತೆಗೆಸ್ಕೊಂಡಿದ್ದಾನೆ. ಇವಾಗ ಹೇಗೂ ಎಕ್ಸಾಮ್ ಟೈಮ್ ಅಲ್ವಾ, ಎಲ್ಲ ಫ್ರೆಂಡ್ಸ್ಗೂ ಪೆನ್ನೇ ಕೊಟ್ಬಿಡು ಅಂತ ಹೇಳಿದೆ, ಹಂಗಾಗಿ ಪೆನ್ನ ತೆಗೆಸ್ಕೊಂಡಿದ್ದಾನೆ. ಬರ್ತಡೇ ಅಲ್ವಾ, ಸೊ ಹಾಗಾಗಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದನ್ನೇ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಪೌಂಡಷ್ಟು ಬ್ರೆಡ್ನ ತೊಗೊಂಡಿದ್ದೀನಿ. ಬ್ರೆಡ್ನ ತೊಗೊಂಡು ಅದು ಸೈಡಲ್ಲೆಲ್ಲ ಬ್ರೌನ್ ಕಲರ್ ಇರುತ್ತಲ್ವ, ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅದನ್ನು ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆ ಬ್ರೌನ್ ಕಲರ್ ಎಲ್ಲ ತೆಗೆದಿದ್ದಾದ್ಮೇಲೆ ಅದು ಕೂಡ ವೇಸ್ಟ್ ಆಗಲ್ಲ, ಅದ್ರೂ ನಾವು ಬ್ರೆಡ್ ಕ್ರಮ್ಸ್ನ ಮಾಡಿಸ್ಕೊಳ್ಬೋದು. ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ರೆ. ಇದನ್ನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಎಲ್ಲ ಸ್ಲೈಸ್ಗಳ್ನು ಈ ಥರ ಸೈಡಲ್ಲಿರೋದೆಲ್ಲ ತೆಗೆದಿದ್ದಾದ್ಮೇಲೆ ಒಂದು ಬೌಲಲ್ಲಿ ಹಾಕ್ಕೊಂಡು, ಆಮೇಲೆ ಇದನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋಣ. ಈ ಥರ ಪೀಸ್ ಮಾಡಿಕೊಂಡು ನೋಡಿ, ಈ ಥರ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಇವತ್ತು ಬ್ರೆಡ್ಡಿಂದ ನಾನು ಗುಲಾಬ್ ಜಾಮೂನ್ನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ನೀವೆಲ್ಲರೂ ಗುಲಾಬ್ ಜಾಮೂನ್ ಬ್ರೆಡ್ಡಲ್ಲೂ ಮಾಡ್ಬೋದಾ ಅಂತ ಕೇಳ್ಬೋದು. ಸಖತ್ತಾಗಿರುತ್ತೆ. ಒಂದ್ಸತಿ ನೀವೆಲ್ಲರೂ ಟ್ರೈ ಮಾಡಲೇಬೇಕು. ನಾನಿಲ್ಲಿ 1 ಪೌಂಡ್ ಬ್ರೆಡ್ ತೊಗೊಂಡ್ರೆ ಸಾಕು, ಇಡೀ ಮನೆಯವ್ರಿಗೆಲ್ಲನೂ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ಇವಾಗ ಹಾಲು ಹಾಕ್ಕೊಂಡು ಸ್ವಲ್ಪನೇ ಹಾಕೋಬೇಕು, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಈ ಥರ ಚೆನ್ನಾಗಿ ಕಿವುಚ್ಕೊಳ್ಬೇಕು, ಚೆನ್ನಾಗಿ ಕಿವುಚಿ ನಾದ್ಕೊಳ್ಬೇಕು. ಈ ಥರ ನೋಡಿ ನಾನು ಇವಾಗ ಹೆಂಗೆ ಮಾಡ್ತಾ ಇದ್ದೀನಿ, ಇದೇ ಥರ ಚೆನ್ನಾಗಿ ನಾದ್ಕೊಳ್ಳಿ. ಹಾಲನ್ನ ಸ್ವಲ್ಪ ನೋಡಿ ಕಮ್ಮಿನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ.
ನೋಡಿ ಈ ಥರ ನಾದಿ ಉಂಡೆ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಟ್ಬಿಡ್ಬೇಕು. ಇವಾಗ ಮುಚ್ಚಿಟ್ಟಿದ್ದಾದ್ಮೇಲೆ ಕೈಗೆ ಸ್ವಲ್ಪ ತುಪ್ಪನ ಹಿಂಗೆ ಹಚ್ಕೊಂಡು ಉಂಡೆ ಮಾಡ್ಕೊಳ್ಳೋದು. ಮಾಮೂಲಿ ಗುಲಾಬ್ ಜಾಮೂನ್ ಮಾಡ್ತೀವಲ್ವಾ, ಸೇಮ್ ಅದೇ ಥರ ಉಂಡೆನ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ಕೈಗೆ ತುಪ್ಪ ಹಚ್ಕೊಂಡು ಮಾಡಬೇಕು. ತುಪ್ಪ ಹಚ್ಕೊಂಡ್ರೆ ಅಂಟೋದಿಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಇವಾಗ ಫಸ್ಟು ಉಂಡೆನೆಲ್ಲ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಮಾಮೂಲಿ ಇದು ಬ್ರೆಡ್ಡಿಂದನೇ ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿತ್ತು. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಇದ್ರ ತಿಂದಾದ್ಮೇಲೆ ನೀವು ಬೇರೆ ಗುಲಾಬ್ ಜಾಮೂನ್ನ ಮರ್ತೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಕಡೆ ಪಾಕನ ಮಾಡ್ಕೊಳ್ಳೋದಕ್ಕೆ ಅಂತ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಸಕ್ಕರೆ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಪಾಕ ಬರೋ ತನಕ ಸ್ವಲ್ಪ ಕಾಯಿಸ್ಕೊಳ್ಳೋಣ. ತುಂಬ ಗಟ್ಟಿ ಏನು ಬೇಡ, ಎಳೆ ಪಾಕ ಬಂದರೆ ಸಾಕು. ಮಾಮೂಲಿ ನೀವು ಗುಲಾಬ್ ಜಾಮೂನಿಗೆ ಹೇಗೆ ಮಾಡ್ಕೊಳ್ತೀರೋ ಅದೇ ಥರ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಸ್ಟವ್ವಲ್ಲಿ ಬಾಣಲಿ ಇಟ್ಕೊಂಡು ಇದನ್ನು ಗೋಲಿ ಆವಾಗಲೇ ಮಾಡಿ ಇಟ್ಕೊಂಡ್ವಲ್ವ ಜಾಮೂನ್ದು, ಈ ಉಂಡೆನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕನೂ ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಸಣ್ಣ ಉರಿನಲ್ಲಿ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ಇಲ್ಲಾಂದರೆ ಜಾಸ್ತಿ ಉರಿ ಮಾಡಿಕೊಂಡ್ರೆ ಬೇಗ ಮೇಲ್ಗಡೆ ಇರೋದು ಬ್ರೌನ್ ಕಲರ್ ಆಗೋಗ್ಬಿಡುತ್ತೆ, ಒಳಗಡೆ ಮಾತ್ರ ಬೆಂದಿರೋದಿಲ್ಲ. ಸೊ ಹಾಗಾಗಿ ಸಣ್ಣ ಉರಿನಲ್ಲಿ ಯಾವಾಗಲೂ ಅಷ್ಟೇ ಗುಲಾಬ್ ಜಾಮೂನ್ ಮಾಡುವಾಗ ಸಣ್ಣ ಉರಿನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಥರ ಎಲ್ಲ ಉಂಡೆಗಳನ್ನೂ ಈ ಥರ ಫ್ರೈ ಮಾಡಿ ನಾನು ಈ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸತಿ ಹಾಕ್ಬಿಡ್ಬೇಕು ಪಾಕಕ್ಕೆ. ಸೊ ಒಂದು ಹಾಕೋದು, ಆಮೇಲೆ ಒಂದು ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ, ಆಮೇಲೆ ಇನ್ನು ಬೇರೆದು ಮೇಲ್ಗಡೆ ಹಾಕಿರೋದು ಅಬ್ಸರ್ವ್ ಆಗಲ್ಲ, ಅದು ಹಂಗೆ ಹಾಕ್ಬಾರ್ದು. ಒಂದೇ ಸತಿ ಎಲ್ಲ ಗೋಲಿಗಳನ್ನೂ ಈ ಥರ ಎಲ್ಲ ಉಂಡೆಗಳನ್ನೂ ಫಸ್ಟು ಎಣ್ಣೆನಲ್ಲಿ ಕರ್ಕೊಂಡು ಆಮೇಲೆ ಒಂದೇ ಸತಿ ಹಾಕ್ಕೊಳ್ಳೋದು. ಈ ಕಡೆ ಪಾಕ ರೆಡಿ ಆಯಿತು. ಪಾಕ ರೆಡಿ ಆದ ತಕ್ಷಣ ನಾನು ಬಾಣಲೆಯಿಂದ ತೆಗೆದು ಸೊ ಇವಾಗಲೇ ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಪಾಕಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಇದನ್ನು ಹಾಕಿ ಒಂದು 5 ನಿಮಿಷ ಕ್ಲೋಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇವಾಗ ಹರ್ಷ ಬರ್ತಡೆಗೆ ನನ್ನ ಔಟ್ಫಿಟ್ ಇದು. ನಾನೊಂದು ಬ್ಲ್ಯಾಕ್ ಪ್ಯಾಂಟು ಮತ್ತು ಒಂದು ಮರೂನ್ ಶರ್ಟ್ನ ಹಾಕ್ಕೊಂಡಿದ್ದೀನಿ. ಫುಲ್ ಸ್ಲೀವ್ಸ್ದು ಶರ್ಟು ಇದು ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದು. ಸೊ ಇದೇ ಸಾಕು ಅಂತ ಹಾಕ್ಕೊಂಡೆ. ಹ್ಯಾಪಿ ಬರ್ಡೇ ಅರ್ಷಣ್ಣ. ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ ಹಂಗೆ ಕೇಕ್ ಎಲ್ಲ ತೊಗೊಂಡು ಬಂದ್ವಿ. ಅವನು ಸ್ಟ್ರಾಬೆರಿ ಕೇಕೆ ಬೇಕು ಅಂದ. ಕೀರ್ತನನ್ ಬರ್ತಡೇಲಿ ಯಾವ್ದು ತೊಗೊಂಡಿದ್ವಿ ಅದನ್ನೇ. ಇವರೆಲ್ಲರೂ ಹರ್ಷನ್ ಫ್ರೆಂಡ್ಸು ಎಲ್ಲರೂ ಬಂದು ವಿಶ್ ಮಾಡ್ತಾಯಿದ್ರು. ಆಮೇಲೆ ಆ ಗರ್ಲ್ಸ್ ಇದ್ದಾರಲ್ಲ ಅವರೆಲ್ಲರೂ ಓನಾಗಿ ಅವರೇ ಡ್ರಾಯಿಂಗ್ ಮಾಡ್ಕೊಂಡು ಬಂದು ಹರ್ಷಣ್ಣಂಗೆ ಗಿಫ್ಟ್ ಕೊಡ್ತಾಯಿದ್ರು. ಎಲ್ಲ ಹ್ಯಾಪಿ ಬರ್ಡೇ ಅಣ್ಣ ಅಂತ ಮಕ್ಕಳೆಲ್ಲರೂ ವಿಶ್ ಮಾಡ್ತಾಯಿದ್ರು. ನಿಜವಾಗ್ಲೂ ದೊಡ್ಡವ್ರು ಸೆಲೆಬ್ರೇಟ್ ಮಾಡೋದಲ್ಲ ಬರ್ತಡೇನ, ಮಕ್ಕಳು ಅವರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಗೊತ್ತಾ. ಆ ಮಕ್ಕಳೆಲ್ಲರೂ ಹರ್ಷಣ ಹ್ಯಾಪಿ ಬರ್ಡೇ ಅಂತ, ಆ ಹುಡುಗಿಯರಂತೂ ಎಷ್ಟು ಕ್ಯೂಟಾಗಿ ವಿಶ್ ಮಾಡಿದ್ರು. ಆಮೇಲೆ ಅವರೇ ಓನಾಗಿ ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡು ಬಂದು ಅವನಿಗೆ ಕೊಟ್ಟರು. ನಂಗೆ ತುಂಬ ಖುಷಿ ಆಯಿತು. ಒಂದು ಬೇಜಾರಂದರೆ ನನ್ನ ಹಸ್ಬೆಂಡ್ ಇರಲಿಲ್ಲ. ಸೊ ಅವರು ಆಮೇಲೆ ಕೇಕ್ ಕಟ್ ಮಾಡೋ ಟೈಮಿಗೆ ವಿಡಿಯೋ ಕಾಲ್ ಮಾಡಿದರು. ಅವ್ರ ಅಪ್ಪನೂ ವಿಶ್ ಮಾಡಿದ್ರು ಹರ್ಷನ್ಗೆ. ಮಕ್ಕಳಿಗೆಲ್ಲ ಕೇಕ್ ತಿನ್ನಿಸಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು ದೊಡ್ಡವ್ರು ವಿಶ್ ಮಾಡಿ ದೊಡ್ಡವರು ಇದು ಮಾಡೋದಕ್ಕಿಂತ ಮಕ್ಕಳು ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ಅವ್ರಿಗೆಲ್ಲರಿಗೂ ಕೇಕ್ ಕಟ್ ಮಾಡಿ ತಿನ್ನಿಸೋದು, ಮುಖಕ್ಕೆಲ್ಲ ಕೇಕ್ ಹಚ್ಚೋದು ತುಂಬ ಚೆನ್ನಾಗಿತ್ತು. ನನಗಂತೂ ಸಖತ್ ಖುಷಿ ಆಯಿತು. ಎಲ್ಲರೂ ಆಂಟಿ ನಾವೆಲ್ಲ ಹೋಮ್ವರ್ಕ್ ಮಾಡಿ ಮುಗಿಸ್ಕೊಂಡು ಹರ್ಷಣ್ಣನ ಬರ್ತಡೇಗೆ ಬಂದಿದ್ದೀವಿ ಅಂತ ಎಲ್ಲ ಹೇಳ್ತಾಯಿದ್ರು. ಅವ್ರ ಅಪ್ಪಂಗೂ ವಿಡಿಯೋ ಕಾಲಲ್ಲಿ ಕೇಕ್ನ ತೋರಿಸ್ತಾರೆ. ಜೋರಿಗೆ ಹೇಳು ಬರ್ತಡೇ ವಿಶು. ಹ್ಯಾಪಿ ಬರ್ಡೇ. ತೋರ್ಸಶ ನೋಡಪ್ಪ, ಹ್ಯಾಪಿ ಬರ್ತಡೇ ಹರ್ಷಣ್ಣನ. ಏನು ಚೆನ್ನಾಗಿ ಮಾಡಿದಾರೆ ನೋಡ್ರಿ ಡ್ರಾಯಿಂಗು. ವಾವ್ ಸೂಪರ್. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತಡೇ ಅಣ್ಣ. ಸಕ್ಕದಾಗಿದೆ ಕಣೆ, ವೆರಿ ಗುಡ್, ಚೆನ್ನಾಗಿದೆ. ನ್ಯೂ ಎಂಟ್ರಿ ಇವಾಗ ಗೆಸ್ಮಾ ಬಂದಿದ್ದಾಳೆ. ಎಲ್ಲಿ ದಕ್ಷ ನೀನೆಲ್ಲಿದ್ಯೋ? ಹಾಯ್ ಮಾಡು. ತಿನ್ನಿ ಎಲ್ಲ ಕೇಕ್ ತಿನ್ನಿ ಫಸ್ಟು. ಜ್ಞಾನ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ತನು ಕೊಡೋ. ಥ್ಯಾಂಕ್ಸ್ ಚಿರು. ಎಲ್ಲ ಬರ್ತ್ಡೇಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಪೆನ್ನು, ಹರ್ಷ ಎಕ್ಸಾಮ್ ಚೆನ್ನಾಗಿ ಬರೀಲಿ ಅಂತ ಪೆನ್ ಕೊಡ್ತಾ ಇರೋದು. ಓಕೆ ನೋಡ್ದಾ? ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್
ಥ್ಯಾಂಕ್ಸ್ ತಿರು ಅಲ್ಲ ಸುವಸ್. ನೀನು ರಿಟರ್ನ್ ಗಿಫ್ಟ್ ಕೊಡು ಅವರಿಗೆ. ಹರ್ಷನಿಗೆ ಸ್ಮಾರ್ಟ್ ವಾಚ್ ಗಿಫ್ಟ್ ಸಿಕ್ತು. ನಮ್ಮ ಅಕ್ಕ ಅವನಿಗೆ ಗಿಫ್ಟ್ ಮಾಡಿದ್ಲು. ದಿಶಾಂತ್ ಕೈಯಲ್ಲಿ ಕೊಟ್ಟೋಗಿದ್ಲು ಸರ್ಪ್ರೈಸಾಗಿ ಕೊಡು ಅವನಿಗೆ ಅಂತ. ಸೊ ಹಾಗಾಗಿ ಇವತ್ತು ಅವನು ದಿಶಾಂತ್ ಕೊಟ್ಟ. ತುಂಬ ದಿನದಿಂದ ಹೇಳ್ತಾ ಇದ್ದ ನಂಗೆ ಸ್ಮಾರ್ಟ್ ವಾಚ್ ಇಲ್ಲ ತಕ್ಕೊಡಿ ಅಂತ. ಅವ್ರ ದೊಡ್ಡಮ್ಮ ಅವನಿಗೆ ಬರ್ತ್ಡೇ ಗಿಫ್ಟ್ ಕೊಡಿಸಿದ್ದಾಳೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿದ ತಕ್ಷಣ ಖುಷಿಯಿಂದ ಕುಂದಾಡ್ತಾ ಇದ್ದ. ಆಮೇಲೆ ಮಕ್ಕಳಿಗೆಲ್ಲ ಕೇಕ್ ಕಟ್ ಮಾಡಿ ದಿಶಾಂತ್ ಕೊಡ್ತಾ ಇದ್ದ. ನಾನು ಮಿಕ್ಸ್ಚರ್ ಎಲ್ಲ ಹಾಕ್ಕೊಟ್ಟೆ. ಎಲ್ಲ ಮಕ್ಕಳನ್ನು ಸೋಫಾ ಮೇಲೆ ಕೂರಿಸಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಆಮೇಲೆ ಮಕ್ಕಳಿಗೆಲ್ಲ ಕೇಕು ಮಿಕ್ಸ್ಚರು ಕೊಟ್ಟಾದ್ಮೇಲೆ ರಿಟರ್ನ್ ಗಿಫ್ಟ್ ತೊಗೊಂಬಂದಿದ್ವಿ. ಸೊ ಎಲ್ಲ ಮಕ್ಳಿಗೂ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ, ಅವ್ರಿಗೂ ಪೆನ್ನೇ ಕೊಡೋಣ ಅಂತ. ಈಗ ಗೆಸ್ಮಾ ಮತ್ತು ದಕ್ಷ ಅಂತ ಇವರಿಬ್ಬರು ಇವಾಗ ಬಂದರು. ಕೇಕೆಲ್ಲ ಕಟ್ ಮಾಡಿ ಇನ್ನೇನು ತಿನ್ನಬೇಕೋ ಆ ಟೈಮಲ್ಲಿ ಬಂದರು. ಅವರಿಬ್ಬರು ಒಂದು ಸ್ವಲ್ಪ ಲೇಟಾಗಿ ಬಂದರು. ಸೊ ಎಲ್ಲ ಮಕ್ಕಳು ಕುತ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕುತ್ಕೊಂಡು ನೀಟಾಗಿ ಕೇಕು ಇದು ಎಲ್ಲ ತಿಂತಾಯಿದ್ರು. ಆಮೇಲೆ ಅವನು ಪೆನ್ನೆಲ್ಲ ಎಲ್ಲ ಮಕ್ಳಿಗೂ ಪೆನ್ ಕೊಟ್ಟ. ಸೊ ರಿಟರ್ನ್ ಗಿಫ್ಟ್ ತೊಗೊಳ್ರು ಅಂತ. ಅವರು ಎಲ್ಲರೂ ಈ ಬಂದಿರೋ ಮಕ್ಕಳು ಎಲ್ಲರೂ ಹುಡುಗಿಯರೆಲ್ಲ ಗ್ರೀಟಿಂಗ್ಸ್ ಕೊಟ್ಟರು. ಅವರೇ ಮಾಡಿರೋ ಅಂಥದ್ದು. ಅವರೆಲ್ಲರೂ ಬಾಯ್ಸು ಹರ್ಷನಿಗೆ ಪೆನ್ ಕೊಟ್ಟರು. ಎಕ್ಸಾಮ್ ಟೈಮ್ ಅಲ್ವಾ ಪೆನ್ ತೊಗೊಳ್ಳೋ ಅಂತ. ಸೊ ಎಲ್ಲ ಕೊಟ್ಟಿದ್ದಾದಮೇಲೆ ಕೇಕೆಲ್ಲ ತಿಂದ್ಕೊಂಡು ಎಲ್ಲ ಬಾಯ್ ಹೇಳಿ ಮಕ್ಕಳೆಲ್ಲ ಹೊರಟರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಬರ್ತ್ಡೇ. ಅವನಿಗೂ ಖುಷಿ ಆಯಿತು. ಫ್ರೆಂಡ್ಸ್ ಜೊತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ. ಹರ್ಷ ಜಾಸ್ತಿ ಕೊಡಬೇಡ, ಒಂಚೂರು ಸ್ವೀಟ್ ಜಾಸ್ತಿ ತಿನ್ನಿಸ್ಬಾರ್ದು ಡಾಗ್ಗಳಿಗೆ. ನೋಡಿ ಹೆಂಗೆ ತಿಂತಾನೆ ನೋಡಲಿ. ಚೋಟು ಅಣ್ಣನ ಬರ್ತ್ಡೇ ಅಂತ ಕೇಕ್ ತಿಂತಾ ಇದೀಯಾ? ಕೇಕ್ ತಿಂದು ಎಕ್ಸ್ಪೀರಿಯನ್ಸ್ ಮುಗಿಸ್ಕೊ. ಸಾಕು ಸಾಕು. ಜಾಮೂನ್ನ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತಂದರೆ. ನಾನು ಉಂಡೆಗಳನ್ನ ಸಣ್ಣ ಸಣ್ಣದಾಗಿ ಹಾಕಿದ್ದೆ ಮತ್ತು ಫ್ರೈ ಮಾಡುವಾಗಲೂ ಅಷ್ಟೇ ನಿಧಾನವಾಗಿ ಫ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿತ್ತು. ಸ್ಪೂನ್ ಹಾಕಿದ ತಕ್ಷಣ ಹಂಗೆ ಕದ್ಲೋಗ್ತಾ ಇತ್ತು. ಹರ್ಷನೂ ತಿಂದ್ಬಿಟ್ಟು ಅಮ್ಮ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಅಂದ. ನಾನು ತಿಂದೆ, ತುಂಬಾ ಟೇಸ್ಟು ಸಕ್ಕತ್ತಾಗಿತ್ತು. ಸೊ ಇಲ್ಲಿ ಸಂಡಿಗೆನ ಕರಿತಾ ಇದ್ದೀನಿ ನೈಟ್ ಊಟಕ್ಕೆ. ಅವನಿಗೆ ಚಿತ್ರಾನ್ನ ಅಂದರೆ ಸಖತ್ ಇಷ್ಟ. ಅಮ್ಮ ಚಿತ್ರಾನ್ನನೇ ಮಾಡಿ ಅಂದ, ಹಂಗಾಗಿ ಚಿತ್ರಾನ್ನ ಸಂಡಿಗೆ. ಬರ್ತ್ಡೇ ಎಲ್ಲ ಮುಗೀತು. ಸೊ ಎಲ್ಲ ಮಕ್ಕಳು ಹೋದರು. ಇವಾಗ ಊಟ ಮಾಡೋಣ ಅಂತ ಸಿಂಪಲಾಗಿ ಚಿತ್ರಾನ್ನ ಮತ್ತು ಸಂಡಿಗೆ ಮಾಡಿದ್ವಿ. ಹರ್ಷನಿಗೆ ಸಂಡಿಗೆ ಇಷ್ಟ ಮತ್ತು ಅವನ ಫೇವ್ರೆಟ್ ಚಿತ್ರಾನ್ನ, ಜಾಮೂನು ಕೂಡ, ಹಂಗಾಗಿ ಮಾಡಿದ್ದೀನಿ. ಈಗ ಊಟ ಮಾಡಿ ಲಾಗ್ನ ಎಂಡ್ ಮಾಡೋದಷ್ಟೇ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.